ಬೆಳಗಾವಿಯಲ್ಲಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹೇಳಿಕೆ. ಡಿಸಿಸಿ ಬ್ಯಾಂಕ್ 12,000 ಜನ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ರಾಜಕಾರಣದಲ್ಲಿ ಅಪಪ್ರಚಾರ ಸಾಮಾನ್ಯ. ದಾಖಲೆ ಪತ್ರ ನೋಡಿಯೇ ನಾವು ಬ್ಯಾಂಕ್ ವ್ಯವಹಾರ ಮಾಡ್ತೀವಿ. ಪ್ರಾಮಾಣಿಕವಾಗಿ ಬ್ಯಾಂಕ್ ವಿಚಾರದಲ್ಲಿ ಕೆಲಸ ಮಾಡುತ್ತೇವೆ. 5 ವರ್ಷದ ಲೆಕ್ಕದಲ್ಲಿ ತಪ್ಪಿದ್ರೆ ನೀವು ಬಂದು ಕೇಳಿ. ಬಹಳ ಮಂದಿಗೆ ತ್ರಾಸಾಗಿದೆ. ಅಪಪ್ರಚಾರ ಮಾಡ್ತಾರೆ, ಬೇರೆಯವರ ಕಡೆಯಿಂದಲೂ ಮಾಡಿಸ್ತಾರೆ. ನೀವು ಕಿವಿಗೆ ಹಾಕಿಕೊಳ್ಳಬೇಡಿ. ಬ್ಯಾಂಕಿಗೂ ಬಾಲಚಂದ್ರ ಜಾರಕಿಹೊಳಿಗೂ ಏನು ಸಂಬಂಧ ಅಂತಾರೆ. 1996ರಿಂದ ಹೋರಾಟ ಮಾಡಿ ಬ್ಯಾಂಕ್ನಲ್ಲಿ ಅಧಿಕಾರಕ್ಕೆ ಬಂದಿದ್ದೇವೆ. ಬ್ಯಾಂಕ್ನಲ್ಲಿ ನಾವು ಆಡಳಿತ ಮಾಡೋನೇ, ಯಾರು ಹೊಯ್ಕೊಂತಾರೆ ಹೊಯ್ಕೊಳ್ಳಿ ಎಂದ ಬಾಲಚಂದ್ರ ಜಾರಕಿಹೊಳಿ. 5 ವರ್ಷದಲ್ಲಿ 10,000 ಕೋಟಿ ಠೇವಣಿ ಮಾಡ್ತೀವಿ. ಮಂಗಳೂರು ಡಿಸಿಸಿ ಬ್ಯಾಂಕ್ ಮೀರಿಸ್ತೇವೆ. ವಿಶೇಷವಾಗಿ ತಿಳ್ಕೊಬೇಕಂತ ಬಂದದಕ್ಕೆ ತಾವೆಲ್ಲರೂ ಏನೊಂದು ಫೋನ್ ಕರೆ ಗೌರವ ಕೊಟ್ಟು ಬಂದದಕ್ಕೆ ತಮಗೆಲ್ಲರೂ ಧನ್ಯವಾದ ಹೇಳ್ತೀನಿ. ಮತ್ತು ಈಗಾಗಲೇ ಉದ್ಘಾಟನೆ ಬಗ್ಗೆ ಮತ್ತು ಸ್ಕೀಮ್ ಬಗ್ಗೆ ಮಾನ್ಯ ಅಧ್ಯಕ್ಷರೆಲ್ಲ ಹೇಳ್ತಾರೆ. ನಾನು ಇಷ್ಟೇ ಹೇಳಕ್ಕೆ ಬಯಸ್ತೀನಿ. ಈಗೇನು ಸುಮಾರು 12 ಸೊಸೈಟಿ ಅದಾವು. ತಾವೆಲ್ಲ ಆಡಳಿತ ಮಂಡಳಿ ಸದಸ್ಯರು ಸಿಬ್ಬಂದಿವರು ಕೂಡಿ ಸುಮಾರು ನಿಮ್ಮ 12,000 ಜನ ಅಂದರೆ ನಮ್ಮ ಬ್ಯಾಂಕಿಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ರೆ. ನೀವು 12,000 ಜನ ಏನದಿರಲ್ಲ, ನೀವೇ ನಮ್ಮ ಬ್ಯಾಂಕಿಗೆ ಅಂದರೆ ಯಾವುದೇ ಒಂದು ಮನೆ ಕಟ್ಟಬೇಕಂದ್ರೆ, ಒಂದು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ತಳದಾಗ ಹೆಂಗೆ ಪಾಯ ಗಟ್ಟಿಯಾಗಿ ಹಾಕೋದು ಬರ್ತಲ್ಲ, ಕಲ್ಲು ಹಾಕಿ ಸಿಮೆಂಟ್ ಹಾಕಿ ಗಟ್ಟಿಯಾಗಿ ಏನು ಪಾಯ ಗಟ್ಟಿ ಆಗ್ತದೆ, ಮುಂದೆ ಬಿಲ್ಡಿಂಗ್ ಗಟ್ಟಿ ಆಗ್ತದೆ. ಅದಕ್ಕೆ ನೀವೆಲ್ಲ ನಮ್ಮ ಬ್ಯಾಂಕಿಗೆ ದೊಡ್ಡ ಪಾಯ ಇದ್ದಂಗೆ. ಯಾಕಂದ್ರೆ ನೀವು ಎಷ್ಟು ಗಟ್ಟಿಯಾಗಿರ್ತೀರಿ ಅಷ್ಟು ಬ್ಯಾಂಕ್ ನಮ್ಗೆ ಗಟ್ಟಿರ್ತದೆ. ನೀವು 12,000 ಮಂದಿ ಗಟ್ಟಿಯಾಗಿದ್ರೆ ಸಾಕು. ಯಾಕಂದ್ರೆ ರಾಜಕಾರಣದಾಗ ನೀವೆಲ್ಲ ನೋಡ್ತೀರಿ, ಈಗ ಅಪಪ್ರಚಾರ ಮತ್ತೊಂದು ಮಾಡ್ತಾರೆ. ರಾಜಕಾರಣದಾಗ ಅದೆಲ್ಲ ದೇಶದೊಳಗೆ ನಡ್ತೈತಿ, ಎಲ್ಲ ಕಡೆ ನಡ್ತೈತಿ. ಅದನ್ನ ಭಾಳ ನೀವು ತಲೆ ಕೆಡಿಸ್ಕೊಬೇಡಿ, ನಾವು ತಲೆ ಕೆಡಿಸ್ಕೊಲ್ಲ. ನಮ್ಮ ಬ್ಯಾಂಕ್ ಲೆಕ್ಕಪತ್ರ, ಕಾಗದ ಪತ್ರ, ವ್ಯವಹಾರ ಕಾನೂನು ಪ್ರಕಾರ ಎಲ್ಲ ಮಾಡ್ಕೊತ ಹೋಗ್ತದೆ. ನೀವು ಗಟ್ಟಿಯಾಗಿದ್ರೆ ನಮ್ಮ ಬಿಲ್ಡಿಂಗ್ ಗಟ್ಟಿಯಾಗಿರ್ತೈತಿ. ತಾವು ಸಿಬ್ಬಂದಿಯವರು ವರ್ಗದವ್ರು ಎಲ್ಲರೂ ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಮಾಡ್ಬೇಕು. ತಾವೆಲ್ಲ ಏನೇನು ವಿಚಾರನ ತಾವೆಲ್ಲ ಕೆಲವೊಂದು ಕಾರ್ಯದರ್ಶಿಗಳು ಮತ್ತು ಕೆಲವೊಂದೆಲ್ಲ ಚೇರ್ಮನ್ ಎಲ್ಲ ವಿಷಯನ ತಾವು ಮಾನ್ಯ ಅಧ್ಯಕ್ಷರ ಗಮನಕ್ಕೆ ಮತ್ತು ಆಡಳಿತ ಮಂಡಳಿ ಗಮನಕ್ಕೆ ಎಲ್ಲ ತಂದಿದ್ರೆ ಭಾಳ ಪ್ರಾಮಾಣಿಕವಾಗಿ ದೇವ್ರ ಸರಿಯಾಗಿ ಕರೆಕ್ಟಾಗಿ ಕೆಲಸ ಮಾಡ್ತೀವಿ. ತಾವೆಲ್ಲರೂ ಇಷ್ಟ ನಮ್ಮ ಈ ಬ್ಯಾಂಕಿನ ಮ್ಯಾಗ ತಾವೊಂದು ವಿಶ್ವಾಸ ಇಟ್ಕೊಂಡವ್ರು. ಯಾಕಂದ್ರೆ ನೀವೆಲ್ಲರೂ ಕೂಡಿ, ಯಾಕಂದ್ರೆ ಈ ಚುನಾವಣೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಅಣ್ಣಾಸಾಹೇಬ್ ಜೊಲ್ಲೆ ಅವರು, ನಾವು ನೇತೃತ್ವದಲ್ಲಿ ಚುನಾವಣೆ ಮಾಡಿ ನೀವು 5 ವರ್ಷಕ್ಕೆ ಈ ಆಡಳಿತ ಮಂಡಳಿ ನಡೆಸಲಿ ಅಂತೇಳಿ ನಮ್ಮ ಕಡೆ ಕೊಟ್ಟಿದ್ದೀರ. 5 ವರ್ಷ ಲೆಕ್ಕದಾಗ ಏನಾರು ತಕ್ಕಂದ್ರೆ ನೀವು ಎಲ್ಲಿ ಬೇಕಾದ್ರೆ ಬಂದಿದ್ದು ನಮ್ಮನ್ನು ಕೇಳ್ಬೋದು, ಎಲ್ಲಾರು ತಕ್ಕಂದ್ರೆ. ಯಾಕಂದ್ರೆ ರಾಜಕಾರಣದಾಗ ಆರೋಪಗಳು ಮಾಡೇ ಮಾಡ್ತಾರೆ. ಯಾಕಂದ್ರೆ ಭಾಳ ಮಂದಿಗೆ ಏನಾಗೈತಂದ್ರೆ ಸ್ವಲ್ಪ ತ್ರಾಸ ಆಗೈತ್ರಿ. ಯಾಕಂದ್ರೆ ಅಧಿಕಾರ ಬಿಟ್ಟು ಅಂತಾರೆ, ಅಪಪ್ರಚಾರ ಮಾಡ್ತಾರೆ. ಅವ್ರಾರು ಮಾಡ್ತಾರೋ ಅಥವಾ ಯಾರು ಮುಖಾಂತರ ಮಾಡ್ತಾರೆ. ಅದನ್ನು ನೀವು ದಯಮಾಡಿ ಯಾರು ಕಿವಿಗೆ ಹಾಕಬೇಡಿ. ಕಾಗಪತ್ರದ ಲೆಕ್ಕ ಇರ್ತೈತಿ. ನೀವು ಬೇಕಾದಾಗ ಅಧ್ಯಕ್ಷರು ನಮ್ಮನ್ನು ಬಂದು ಕೇಳ, ನಾವು ದೇವ್ರ ಸರಿಯಾಗಿ ಉತ್ತರ ಕೊಡ್ತೀವಿ. ಈ ಕೆಲವೊಂದು ಜನ ಎಲ್ಲರೂ ಹೇಳ್ತಾರೆ, ಯಾಕಂದ್ರೆ ಏನಪ್ಪ ಬ್ಯಾಂಕಿನ ಪ್ರತಿಯೊಂದು ವಿಚಾರದಾಗ ಪ್ರೆಸ್ ಕಾನ್ಫರೆನ್ಸ್ ಬಾಲಚಂದ್ರ ಜಾರಕಿಹೊಳಿ ಹೇಳ್ತಾರೋ, ಎಲ್ಲ ಮೀಟಿಂಗ್ದಾಗ ಬಾಲಚಂದ್ರ ಇವ್ರಿಗೇನು ಸಂಬಂಧ ತಿದ್ದು ಅನ್ನಕತ್ತಾರೆ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ನಾನು ಭಾಳ ಮೀಡಿಯಾದಾಗೆಲ್ಲ ಹೇಳಿದಿನ 1996ನೇ ಇಸ್ವಿಯಿಂದ ಬಡದಾಡಿ 29 ವರ್ಷಕ್ಕೆ ಬ್ಯಾಂಕಿನ ಹಿಡ್ಕೊಂಡು ಕೂತಿದ್ದು ನೀವೆಲ್ಲ ಕೊಟ್ಟಿದ್ದೀರಿ. ಮತ್ತು ನಾವು ನಡೆಸ್ಬೇಕಲ್ಲ. ನಾಳೆ ಏನಾದ್ರು ತಪ್ಪಾರ ನೀವು ನಮ್ಮನ್ನು ಕೇಳ್ತೀರಿ. ಅದಕ್ಕೆ ಕೆಲವೊಮ್ಮೆ ಇವ್ರಿಗೇನು ಸಂಬಂಧ ಅಲ್ಲ, ನನಗೂ ಸಂಬಂಧ ಐತಿ. 5 ವರ್ಷ ನಾವು ಬ್ಯಾಂಕ್ ನಡೆಸವನ, ಪ್ರತಿ ಪ್ರೆಸ್ ಕಾನ್ಫರೆನ್ಸ್ದಾಗ ಇರಾಮ, ಮೀಟಿಂಗ್ದಾಗ ಇರಾಮ, ಮತ್ತು ಯಾರು ಹೋಗೋರಿ ಬೇಕಾದ್ರೆ ಮಾಡಿ ನಾ ತಲೆ ಚಲೋ ಇದ್ದಾಗ ಈಗ ನೋಡಿ ನೀವ ತಪ್ಪಾರ ಬಿಡ್ತೀರಿ. ಮತ್ತೆ ಏನ್ರಿ ನೀವೆಲ್ಲ ಕೂಡಿ ದೊಡ್ಡ ದೊಡ್ಡ ಭಾಷಣ ಮಾಡಿ ಅಧಿಕಾರ ತಗೊಂಡ್ರಿ ಅಂತೀರಿ. ಅದಕ್ಕೆ ನಾನು ಮತ್ತು ಅಣ್ಣಾಸಾಹೇಬ್ ಜೊಲ್ಲೆ ಅವರು ಅಗದಿ ಪಾಪ ಪ್ರತಿಯೊಂದು ಲೆಕ್ಕ ಹಾಕಿ ನಡೆಸ್ತಾರೆ. ನಮ್ಮ ಆಡಳಿತ ಡೈರೆಕ್ಟರ್ ಎಲ್ಲರೂ ನಮ್ಗೆ ಸಪೋರ್ಟ್ ಕೊಡತ್ತಾರೆ. ಮತ್ತು ಪ್ರತಿಯೊಂದು ಎಲ್ಲಿಯೂ ತಪ್ಪು ಬರಲ್ಲ, ಎಲ್ಲ ನೋಡ್ಕೊತ ಹೊಂಟಿದ್ದು. ಅದಕ್ಕೆ ದಯಮಾಡಿ ನೀವು ಬಂದು ನೀವು ಅಷ್ಟು ಗಟ್ಟಿಯಾಗಿರಿ. ನಾವು ಅಗದಿ ಹೇಳಿದ್ವಿ, ಅಣ್ಣಾಸಾಹೇಬ್ ಜೊಲ್ಲೆ ಅವ್ರು ಹೇಳಿ 5 ವರ್ಷದೊಳಗೆ ಈ 10,000 ಕೋಟಿ ಡಿಪಾಸಿಟ್ ಬಂದ ಮಂಗಳೂರು ಡಿಸಿಸಿ ಬ್ಯಾಂಕ್ 100 ಕೋಟಿ ಲಾಭದ ರೆಕಾರ್ಡ್ ನಾವು ಮುರಿನ ಅಂತ ಹೇಳಿದ್ವಿ. ಯಾಕಂದ್ರೆ ನೀವೆಲ್ಲ ನೋಡ್ರಿ, ನಮ್ಮ ಬರೀ ಯಾವುದೋ ಮನುಷ್ಯ ತಪ್ಪು ಮಾಡ್ತಾರೆ, ಯಾವುದೋ ಒಂದು ತಪ್ಪಾಗಿದ್ದು ಹೆಸರು ತೋರಿಸ್ತಾರೆ. ಈಗ
ಹೋಗ್ಬೇಕು ಸಮಾಧಾನ. ಯಾಕಂದ್ರೆ ಇಬ್ರು ಅಂದ್ರೆ ಗೆಲ್ಲಬೇಕು, ಇಬ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಹೀಗೆಲ್ಲ ಭಾಳ ಶುದ್ಧವಾಗಿ ನಡೆಸೋದು. ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಭಾಳ ಅಧ್ಯಕ್ಷನ ಮುರುಗೋಡು ಮಾತಾಡ್ತಾನೆ ಆಶೀರ್ವಾದ ಚಲೋ ಅಧ್ಯಕ್ಷರ. 1 ರೂಪಾಯಿ ಮಾರವಾಡಿ ಇದ್ದಂಗೆ ಅದಾರ ಅವ್ರು, ಅಗದಿ ಕೆಟ್ಟ 1 ರೂಪಾಯಿ ಲೆಕ್ಕ ಹಾಕಿ ನಡೆಸ್ತಾರೋ, ಒಟ್ಟೆ ಬಿಡೋದಿಲ್ಲ. ಬ್ಯಾಂಕ್ ಭಾಳ ಮುರುಗೋಡು ಮಾತಾಡ್ತಾನೆ ಆಶೀರ್ವಾದದಿಂದ ನಿಮ್ಮೆಲ್ಲರೂ ಭಾಳ ಉನ್ನತ ಮಾಡಿ ಬೆಳಿತೈತಿ. ನೀವೆಲ್ಲರೂ ದಯಮಾಡಿ ನಮ್ಮ ಮ್ಯಾಗ ಭರೋಸೆ ಇಟ್ಕೊರಿ. ಒಟ್ಟು ಅಪಪ್ರಚಾರಕ್ಕೆ ಕಿವಿ ಕೊಡಬೇಡ್ರಿ. ನಾವು ಕರೆಕ್ಟಾಗಿ ನಡೆಸ್ತೀವಿ. ಯಾವ ರೈತರಿಗೂ ಅನ್ಯಾಯ ಕೊಡೋದಿಲ್ಲ, ಯಾವ ಗ್ರಾಹಕರಿಗೆ ಅನ್ಯಾಯ ಕೊಡೋದಿಲ್ಲ, ಯಾವ ನೌಕರರಿಗೆ ಅನ್ಯಾಯ ಕೊಡೋದಿಲ್ಲ. ನಾವು ದೇವ್ರ ಸರಿಯಾಗಿ ನಡೆಸ್ತೀವಿ. ತಾವೆಲ್ಲ ನಮ್ಮ ಮ್ಯಾಗ ಭರವಸೆ ಇಡ್ಬೇಕಂತ ಹೇಳುತ್ತಾ ತಾವು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಭಾಳ ಯಶಸ್ಸು ಮಾಡ್ತೀವಿ. ತಮಗೆ ಧನ್ಯವಾದ ಹೇಳುತ್ತಾ ಇನ್ನು ಮುಂದಿನ ಒಂದು 15 ನಿಮಿಷ ಅಣ್ಣಾ ಸಾಹೇಬ್ ಜೊಲ್ಲೆ ಅವರೆಲ್ಲ ವಿಚಾರ ತಾವು ಕೇಳಿ ಕಾರ್ಯಕ್ರಮ ಯಶಸ್ಸು ಮಾಡಿ ಹೋಗ್ಬೇಕಂತೇಳಿ ತಾವೆಲ್ಲ ಬಂದದ್ದು ಮತ್ತೊಂದು ಸಲ ತಮ್ಮ